ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮದು ಮಿನಿ ಗಾರ್ಡನಲ್ಲಿ ಒಂದು ಗೆಸ್ಟ್ ಬಂದಿದೆ, ಅದನ್ನು ಇವಾಗ ಇದರಲ್ಲಿ ತೆಗೆದೆ ನಾನು. ನೋಡಿ, ಕಂಬಳಿ ಹುಳ ಎಲ್ಲ ಕಡೆ ಕ್ಯಾಟಪಿಲ್ಲರ್ಸ್ ಇದರಲ್ಲಿ ಹಿಡ್ದೇನೆ. ಈಗ ತೆಗೆದು ಕಾಣ್ತಾ ಇದೆ ನಿಮಗೆ. ನೋಡಿ, ಇದೇ ಕಂಬಳಿ ಹುಳವೇ, ಇದೇ ಕ್ಯಾಟಪಿಲ್ಲರೇ ಇನ್ನು ಚಿಟ್ಟೆ ಆಗೋದು ನೋಡಿ. ಅದು ನನಗೆ ಮೊದಲು ಗೊತ್ತಿರಲಿಲ್ಲ, ಏನೋ ಗೊತ್ತಿತ್ತಿಲ್ಲ ಅಂಜಲಿ ಮೊದಲು. ಅದರ ಮುಳ್ಳು ನೋಡಿ. ನೋಡಿ ಇಲ್ಲಿ ಬದನೆ ಗಿಡ ನೋಡಿ, ಎಲ್ಲ ಕಡೆ ಕ್ಯಾಟಪಿಲ್ಲರ್ ಸೀಸನ್ ಅಂತ. ಇದು ಮೋಸ್ಟ್ಲಿ ಕ್ಯಾಟಪಿಲ್ಲರ್ ಸೀಸನ್ ಅಂಜಲಿ. ನೋಡು ಅವಸ್ಥೆ ನೋಡಿದ್ದು, ಎಲ್ಲ ಸಸಿ ನಮ್ದು ಹೋಯ್ತು. ಲುಕ್ ಎಟ್ ದಿಸ್ ಕ್ಯಾಟಪಿಲ್ಲರ್ ಒನ್. ಸೊ ಇವತ್ತು ಈ ರ್ಯಾಂಡಮ್ ಬ್ಲಾಗಲ್ಲಿ ಇವತ್ತು ನಾನು ನಮ್ಮ ಕ್ಯೂಟ್ ಫ್ಯಾಮಿಲಿ ಮೆಂಬರ್ಸನ್ನು ತೋರಿಸ್ಬೇಕು ಅಂತ ಇದ್ದೀನಿ ನಿಮಗೆಲ್ಲ. ಕ್ಯೂಟ್ ಲಿಟಲ್ ಫ್ಯಾಮಿಲಿ ಮೆಂಬರ್ಸ್, ಏನಲ್ಲ ಫ್ಲವರ್ಸ್. ಸೊ ನೋಡೋಣ. ಓಕೆ, ನೋಡಿ ಇದೇ ಚಿಟ್ಟದು ಕೆಲಸ. ಇಲ್ಲಿ ಮೊಟ್ಟೆ ಇಟ್ಟು ನೆಕ್ಸ್ಟ್ ಕಂಬಳಿ ಹುಳ. ನಮ್ಮದು ಗಾರ್ಡನಿನ ಕತೆ ಗೊತ್ತಾ? ನಿಮ್ಗೆ ಗೊತ್ತಿರ್ಬೋದು, ಬಾಡದ ಹೂ ಅಂತ. ಇದು ಎಸ್ಪೆಷಲಿ ಐಗೆಸ್ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣುತ್ತೆ, ನಮಗೆ ಕಾಣಲಿಕ್ಕೆ ಸಿಗತ್ತೆ ಬಾಡದ ಹೂ ಅಂತ ಹೇಳೋದು. ಸೊ ದಿಸ್ ಇಸ್ ಆಲ್ ಟೈಮ್ ಫ್ಲವರ್. ಇದು ಆಲ್ ಟೈಮ್ ಫ್ಲವರ್ ಅಂತಂದರೆ ಮಳೆಗಾಲದಲ್ಲಿ ಕಂಪ್ಲೀಟ್ಲಿ ಹಿಂಗೇನೆ ಇರುತ್ತೆ ಇದು ಬಾಡದ ಹೂ. ನೆಕ್ಸ್ಟ್ ಬಂದುಬಿಟ್ಟು ವೈಟ್ ಶಂಖಪುಷ್ಪ. ನೋಡಿ ಈ ಕ್ಯೂಟಿಯ ನೋಡಿ, ವೈಟ್ ಶಂಖಪುಷ್ಪ. ಮುತ್ತಿನ ಮಲ್ಲಿಗೆ ಗೊತ್ತಿರ್ಬೋದು, ಇದು ಮಳೆಗೆ ಹೋಗಿದೆ ಕಂಪ್ಲೀಟ್ಲಿ. ಮುತ್ತಿನ ಮಲ್ಲಿಗೆ, ಇದು ಮುತ್ತಿನ ಮಲ್ಲಿಗೆನಲ್ಲೇ ನೆಕ್ಸ್ಟ್ ಇಂದು ಸ್ವಲ್ಪ ಹೈಬ್ರಿಡ್ ಜಾತಿ ಇದು. ದಿಸ್ ಒನ್ ತುಂಬ ಕ್ಯೂಟ್ ಇದೆ ಆ್ಯಕ್ಚುಲಿ. ಇದು ನಂಗೆ ಇಷ್ಟ ಈ ವೆದರ್. ನನಗೆ ಕ್ಲೌಡಿ ವೆದರೇ ಇಷ್ಟ ಇಲ್ಲ. ಇದು ತುಂಬಾ ಖುಷಿ ಆಗುತ್ತೆ. ಈ ಥರ ಬಿಸಿಲು, ಕಂಟಿನ್ಯೂಸ್ ಮಳೆ ಸಾಕಾಗಿ ಹೋಯ್ತು. ಇದೇ ಬೆಸ್ಟ್, ಬಿಸಿಲೇ ಬೆಸ್ಟ್. ಖುಷಿ ಆಗುತ್ತೆ ನನಗೆ ಬಿಸಿಲು ಬರಬೇಕಾದ್ರೆ. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ನೀವು ಕೂಡ ಹಾಗೇನಾ? ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅಲ್ವಾ ಅಂಜಲಿಗೆ ಅಂತ ಇಷ್ಟಪಡೋದು ಮಳೆಯ ಬಿಸಿಲ? ಇದೇ ಥರ ಅಲ್ಲ, ಸೇಮ್ ಈ ಕ್ಲೌಡಿ ಇರತ್ತಲ್ಲ ಗೈಸ್, ಅದು ನಂಗೆ ಇಷ್ಟನೇ ಇಲ್ಲ ಆ ವೆದರ್. ಅಂದರೆ ಅಲ್ಲಿ ಮಳೆನೂ ಬರಲ್ಲ, ಬಿಸಿಲು ಇಲ್ಲ, ಆ ಥರದ್ದು ಒಂದು ವೆದರ್. ಏನೋ ಒಂಥರ ಅದು. ಐ ಡೋಂಟ್ ಲೈಕ್ ಇಟ್. ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳಲ್ಲಿ ನನ್ನ ತಂಗಿ. ಎಕ್ಸ್ಪ್ರೆಷನ್ ಕೊಟ್ಟದ್ದು ಸಾಕು, ಬಾ ಎಕ್ಸ್ಪ್ರೆಷನ್ ಕೊಡ, ಬಾ ವ್ಲಾಗಿಂಗ್, ಬಾ ವಿಡಿಯೋಗೆ ಬಾ. ಕಂಬಳಿ ಪೂರ್ತಿ ತಿಂದಿದೆ. ಇದು ಪರ್ಪಲ್ ವೇಯ್ನ್ ನೋಡಿ, ಪರ್ಪಲ್ ವೇಯ್ನ್ ನೋಡಿ ಪರ್ಪಲ್ ವೇಯ್ನ್. ಇದು ಹ್ಯಾಂಗಿಂಗ್ ಪ್ಲ್ಯಾಂಟ್, ಅಂದರೆ ನೀವು ಹ್ಯಾಂಗಿಂಗ್ ಥರ ಮಾಡಿದರೆ ಸೂಪರಾಗಿ ಚೆನ್ನಾಗಿರುತ್ತೆ. ನಾನು ಈ ಥರದ್ರಲ್ಲಿ ಈ ಥರ ನೋಡಿ, ನಾನು ಈ ಥರ ಕಪ್ಪಿದೆ ಅಲ್ಲ, ಇದು ವೇಸ್ಟ್ ಅಂದರೆ ಬೇಡದ ಕಪ್ ನಮ್ಮದು. ಸೊ ಇದಕ್ಕೆ ಪೇಂಟ್ ಮಾಡಿದ್ದೀನಿ. ಐ ಹ್ಯಾವ್ ಪ್ಲ್ಯಾಂಟೆಡ್ ದಿಸ್ ಪರ್ಪಲ್ ವೇಯ್ನ್. ಸೂಪರ್ಬಾಗಿ ಚೆಂದಾಗಿ ಚೆನ್ನಾಗಿ ಕಾಣುತ್ತೆ ಇದು. ಇದನ್ನು ಹ್ಯಾಂಗಿಂಗ್ ಆಗಿ, ಅಂದರೆ ಹ್ಯಾಂಗಿಂಗ್ ಪ್ಲ್ಯಾಂಟ್ ಥರ ಮನೆಯಲ್ಲಿ ಇಡ್ತಾರೆ. ಸೂಪರ್ಬಾಗಿ ಬರುತ್ತೆ, ಕ್ಯೂಟಾಗಿ. ಲುಕ್ ಇಟ್ ದಿಸ್ ಬ್ಯೂಟಿ. ಪರ್ಪಲ್ ಸೈಡಲ್ಲಿ ಡಾರ್ಕ್ ಪರ್ಪಲ್, ವೈಟ್ ಇನ್ ದ ಮಿಡಲ್, ಅಲ್ಲ ಇನ್ ಬಿಟ್ವೀನ್ ವೈಟ್ ಆ್ಯಂಡ್ ಮಿಡಲ್ ಅಗೇನ್ ಇಟ್ ಇಸ್ ಪರ್ಪಲ್. ಹೀಗೇನೆ ಕ್ಯೂಟಾಗಿದೆ. ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್ ಕೂಡ ಹಾಗೆ ತುಂಬಾ ನಿಮಗೆ ಇಂಡೋರ್ ಪ್ಲ್ಯಾಂಟ್. ಇದು ಇಂಡೋರು ಔಟ್ಡೋರು ಹೌದು, ಸಿಕ್ಕಾಪಟ್ಟೆ ಆಕ್ಸಿಜನ್ ಕೊಡುತ್ತೆ. ಸೊ ದಿಸ್ ಇಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಇದು ಗ್ಲಾಸ್ ಜಾರಿಗೆ ನಾನು ಪೇಂಟ್ ಆಕ್ರೈಲಿಕ್ ಕೊಟ್ಟಿದ್ದು, ನೀರು ಬಿದ್ದು ಪೂರ್ತಿ ಹಾಳಾಗಿದೆ ಕಂಪ್ಲೀಟ್ಲಿ. ದಿಸ್ ಲುಕ್ ಎಟ್ ದಿಸ್. ಸ್ನೇಕ್ ಪ್ಲ್ಯಾಂಟಿಂದು ಅಂದರೆ ಈಸಿ ಟು ಮೇಂಟೈನ್. ಅದು ತುಂಬ ವಾಟರ್ ಬೇಕಾಗಿಲ್ಲ ನಿಮಗೆ. ಇಂಡೋರ್ ಪ್ಲ್ಯಾಂಟ್ ನಿಮ್ಮ ರೂಮ್ ಒಳಗೆಲ್ಲ ಇಡ್ಬೋದು, ಕಿಚನಲ್ಲಿ ಇಡ್ಬೋದು, ಕಿಚನ್ ಏರಿಯಾದಲ್ಲಿ ಇಡ್ಬೋದು. ಮತ್ತು ಔಟ್ಡೋರ್ ಆಗಿನೂ ಕೂಡ ಯೂಸ್ ಮಾಡ್ತಾರೆ ಆ ಪ್ಲ್ಯಾಂಟನ್ನು. ಅಂದರೆ ಸಿಕ್ಕಾಪಟ್ಟೆ ಆಕ್ಸಿಜನ್ ಕೊಡುತ್ತೆ ಅದು. ಸೊ ಯು ಕ್ಯಾನ್ ಕೀಪ್ ಇಂಡೋರ್ ಪ್ಲ್ಯಾಂಟ್ ಆಗಿ ಯೂಸ್ ಮಾಡ್ಬೋದು ನನ್ನ ಪ್ರಕಾರ. ಹಾಗೆ ನೀರು ಕಮ್ಮಿ, ನೀರು ತುಂಬ ಬೇಕಾಗಿಲ್ಲ ಅದಕ್ಕೆ. ಸೊ ಈಸಿ ಟು ಮೇಂಟೈನ್. ಮತ್ತು ಇದೊಂದು ಕ್ಯಾಕ್ಟಸ್. ಫ್ಲವರ್ ಬಿಡೋ ಸೀಸನ್ ಅಲ್ಲ ಇದು. ರೆಡ್ ಮಿನಿ ಕ್ಯೂಟ್ ಲಿಟಲ್ ಫ್ಲವರ್ಸ್ ಬಿಡುತ್ತೆ ಇದು ಕ್ಯಾಕ್ಟಸ್. ಇದು ಕೂಡ ಹಾಗೆ, ಇದಕ್ಕೆ ಕೂಡ ನೀರು ತುಂಬ ಬೇಕಾಗಿಲ್ಲ, ತುಂಬ ನೀರು ಬೇಡ. ಇದು ಇಟ್ಸ್ ನಾಟ್ ಇಂಡೋರ್ ಪ್ಲ್ಯಾಂಟ್, ಇಟ್ಸ್ ಔಟ್ಡೋರ್ ಪ್ಲ್ಯಾಂಟ್ ಕಂಪ್ಲೀಟ್ಲಿ. ಬಿಸಿಲು ಅವಶ್ಯಕತೆ ಇದೆ ಇದಕ್ಕೆ.
ನೀರು ತುಂಬ ಬೇಡ, ನೀರು ತುಂಬ ಹಾಕಿದರೆ ಸತ್ತೇ ಹೋಗುತ್ತೆ ಇದು. ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ ಮನಿ ಪ್ಲ್ಯಾಂಟ್. ಯಾರಿಗೆ ಗೊತ್ತಿಲ್ಲ ಮನಿ ಪ್ಲ್ಯಾಂಟ್? ಈವನ್ ದಿಸ್ ಇಸ್ ದ ಇಂಡೋರ್ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟ್ ಕೂಡ ಹಾಗೆ ಆಕ್ಸಿಜನ್ ಕೊಡುತ್ತೆ ತುಂಬ. ಇದು ನಾನು ವಾಟರ್ ಹಾಕಿಬಿಟ್ಟಿದ್ದೀನಿ ಗ್ಲಾಸ್ ಬಾಟಲಿಗೆ, ಐ ಆಮ್ ಸಾರಿ. ಸೊ ವಾಟ್ರಲ್ಲಿ ಕೂಡ ನಿಮಗೆ ಈ ರೀತಿ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಮಣ್ಣಲ್ಲಿ ಕೂಡ ನೆಡ್ಬೋದು, ಆ ಥರ. ಲಾಕ್ಡೌನ್ ಟೈಮಲ್ಲಿ ಗಾರ್ಡನಿಂಗ್ ಅಂತಲೇ ನನಗೆ ತಂಗಿಗೆ ಇಬ್ಬರಿಗೂ ತುಂಬಾ ಇಷ್ಟನೇ. ಸೊ ಲಾಕ್ಡೌನ್ ಟೈಮಲ್ಲಿ ನಾವು ಇನ್ನೂ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕಿದ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ವೇಸ್ಟ್ ಬಾಟಲ್ಸ್ ಎಲ್ಲ, ವೇಸ್ಟ್ ಏನಿದೆ ವೇಸ್ಟ್ ಮೆಟೀರಿಯಲ್ ಇಟ್ಕೊಂಡು ಅದರಲ್ಲೇ ಪ್ಲ್ಯಾಂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ನಿಮಗೂ ಅದೇ ರೀತಿ ಮಾಡ್ಬೋದು. ಪ್ಲ್ಯಾಂಟರ್ಸನ್ನು ಬೈ ಮಾಡಬೇಕಂತಲೇ ಇಲ್ಲ. ಯು ಹ್ಯಾವ್ ಬೇಡದ ಪ್ಲಾಸ್ಟಿಕ್ಸ್ ಏನಿದೆ ಅದಕ್ಕೆ ಚಂದ ಆ್ಯಕ್ರೈಲಿಕ್ ಪೇಂಟ್ ಕೊಡ್ಬೋದು. ಆ್ಯಕ್ರೈಲಿಕ್ ಪೇಂಟ್ ಆರ್ ಎಲ್ಸ್ ಪೇಂಟ್, ಟರ್ಪಂಟೈನ್ ಅಲ್ಲ ಅಂಜಲಿ, ಟರ್ಪಂಟೈನ್ ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ ಪೇಂಟ್ ಇದೆ ಅಲ್ಲ, ವಾಲಿ ಕೊಡೋ ಪೇಂಟನ್ನು ನಿಮಗೆ ಯೂಸ್ ಮಾಡಿಕೊಂಡು ವೇಸ್ಟ್ ಬಾಟಲ್ಸನ್ನು ಪ್ಲ್ಯಾಂಟರ್ ಥರ ಕನ್ವರ್ಟ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಪ್ಲ್ಯಾಂಟರ್ ಆ್ಯಂಡ್ ಕ್ಯೂಟಾಗಿ ನಿಮಗೆ ಒಂದು ನಿಮ್ಮ ಗಾರ್ಡನ್ ಮಾಡ್ಬೋದು ಮನೆಯಲ್ಲಿ. ಇದು ಬಾಲ್ಸಮ್ ನೋಡಿ, ಬಾಲ್ಸಮ್ ಇದಕ್ಕೆ ಇವಾಗ ಜೀವಾಗಿದೆ ಅಷ್ಟೇ ಈ ಬಾಲ್ಸಮ್. ಮತ್ತು ನೆಲಗಂಗೆ ನೋಡಿ. ಸೊ ಇದು ಈ ರೀತಿ ಇದ್ರದ್ದು ಮರಿ ನೋಡಿ, ಈ ಮರಿನ ಕಟ್ ಮಾಡಿ ಇನ್ನೊಂದು ಕಡೆ ಹಾಕಿದರೆ ಯು ಕ್ಯಾನ್ ಇನ್ನೊಂದು ನೆಲಗಂಗೆದು ಫ್ಯಾಮಿಲಿ ನಿಮಗೆ. ನೆಲಗಂಗೆ ಅಂತ ಹೇಳೋದು ಇದಕ್ಕೆ? ನೆಲಗಂಗೆ ಅಲ್ಲ, ನೆಲಗಂಗೆ ನೋಡಿ. ನಾವು ಲಾಸ್ಟ್ ಟೈಮ್ ಗಪ್ಪಿ ಮೀನು ಹಾಕಿದ್ವಿ, ಗಪ್ಪಿ ಮೀನು. ಈ ಸಲ ಗಪ್ಪಿ ಮೀನಿಲ್ಲ ಇದರಲ್ಲಿ. ನಿಮಗೆ ಒಂದು ಟಾಂಕಿ ಇದ್ದರೆ ಅದಕ್ಕೆ ಟಾಂಕಿ ಆರಲ್ಸ್ ದೊಡ್ಡದು ಟಬ್ ಥರ ಇದ್ದರೆ ಅದರಲ್ಲಿ ನೆಲಗಂಗೆ ಹಾಕಿದರೆ ಅದಕ್ಕೇ ನಿಮಗೆ ಗಪ್ಪಿ ಮೀನು ಹಾಕ್ಬೋದು. ಗಪ್ಪಿ ಮೀನು ಐ ಗೆಸ್ ಅದ್ರ ಲೈಫ್ ಸ್ಪ್ಯಾನ್ 21 days. ತುಂಬ ಕ್ಯೂಟಾಗಿರುತ್ತೆ. ಅದು ಹಾವರ್ಸೆ ತಿಂದು ಬದುಕುವಂಥ ಫಿಶ್, ಲಿಟಲ್ ಫಿಶ್. ಸೊ ತುಂಬ ಕ್ಯೂಟಾಗಿ ಕಾಣುತ್ತೆ. ಗಪ್ಪಿ ಮೀನನ್ನು ಹಾಕ್ಬೋದು ನಿಮಗೆ ನೆಲಗಂಗೆ ಟ್ಯಾಂಕಿನಲ್ಲೇ ಹಾಕ್ಬೋದು ನಿಮಗೆ. ಸೊಳ್ಳೆನೆಲ್ಲ ತಿನ್ನತ್ತೆ ಅದು. ಸೊ ಡೆಂಗ್ಯೂ ಮಲೇರಿಯಾ ಎಲ್ಲ ಬರೋ ಹಾಗೆ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಯು ಕ್ಯಾನ್ ಗಪ್ಪಿ ಮೀನನ್ನು ಸಾಕ್ಬೋದು. ಎಲ್ಲ ಮರಿನ ತಿನ್ನತ್ತೆ. ಅದರ ಮೇಯ್ನ್ ಆಹಾರ, ಮೇಯ್ನ್ ಫುಡ್ಡೇ ಸೊಳ್ಳೆಗಳ ಮರಿ ಮತ್ತು ಹಾವಸೆ. ಸೊ ಗಪ್ಪಿ ಮೀನನ್ನು ಹಾಕ್ಬೋದು. ತರಬೇಕು ಗಪ್ಪಿ ಮೀನು ಸ್ವಲ್ಪ. ಇಂಟ್ರೊಡ್ಯೂಸ್ ಮಾಡ್ತೇವೆ ಜಿಗ್ಜ್ಯಾಗ್ ಪ್ಲ್ಯಾಂಟ್ ಅಂತ. ತುಂಬ ಇದೆ ಇದರದ್ದು ಮರಿ ಪ್ಲ್ಯಾಂಟ್ಸ್ ನಮ್ಮ ಹತ್ರ. ಜಿಗ್ಜ್ಯಾಗ್ ಪ್ಲ್ಯಾಂಟ್ ಇದರದ್ದು ಹಾಗೆ ಈ ರೀತಿ ಗೆಲ್ ಬರುತ್ತೆ, ಅದನ್ನು ಕಟ್ ಮಾಡಿ ಯು ಕ್ಯಾನ್ ಪ್ಲ್ಯಾಂಟ್ ಇಟ್, ಬೇರೆ ಇದರಲ್ಲಿ ಪ್ಲ್ಯಾಂಟ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಆ ವೇಸ್ಟ್ ಗೆರಟೆ ಏನಿದೆ ನೋಡಿ, ಕೋಕೋನಟ್ ಶೆಲ್ ಇದೆಯಲ್ಲ, ಅದರಲ್ಲಿ ಹೀಗೆ ಮಣ್ಣು ತುಂಬಿಸಿ ಈ ರೀತಿ ಪ್ಲ್ಯಾಂಟ್ಸನ್ನು ಕೂಡ ಹಾಕ್ಬೋದು. ಚಿಪ್ಪಿ ನೋಡಿ, ಚಿಪ್ಪಿ ಈ ರೀತಿ ಚಿಪ್ಪಿ ಇದಕ್ಕೆ 3 ಕಣ್ಣಿರತ್ತಲ್ಲ, ಇಲ್ಲಿ 3 ಕಣ್ಣಿರತ್ತಲ್ಲ, ಇದರಲ್ಲಿ ಒಂದನ್ನು ನಿಮಗೆ ಯಾಕಂತಂದರೆ ನೀರು, ಹೆಚ್ಚಾದ ನೀರು ಈ ರೀತಿ ಹೊರಗೆ ಹೋಗ್ಬೇಕಲ್ಲ. ಸೊ ಇದಕ್ಕೊಂದು ನೋಡಿ 3 ಕಣ್ಣು, ಒಂದರದ್ದು ಕಂಪ್ಲೀಟ್ಲಿ ಈ ರೀತಿ ಇರುತ್ತೆ. ಓಪನ್ ಮಾಡಬೇಕು, ಬಿಕಾಸ್ ಇಲ್ಲ ಅಂತಂದರೆ ಮಣ್ಣು ಹಾಳಾಗಿ ನೀರು ಬ್ಲಾಕ್ ಆಗುತ್ತೆ, ಮಣ್ಣು ಹಾಳಾಗುತ್ತೆ, ಮತ್ತು ಸಸಿ ಕೂಡ ಸಾಯುತ್ತೆ, ಹೋಗುತ್ತೆ ಅಲ್ಲೇ. ಅದಕ್ಕೆ ಬೇಕಾಗಿ ಒಂದು ಈ ರೀತಿ ಹೋಲ್ ಮಾಡ್ಕೊಳ್ಬೇಕು, ಸಸಿ ಕೂಡ ಸಾಯುತ್ತೆ. ಸೊ ನಿಮ್ಗೆ ಈ ರೀತಿ ಚಿಪ್ಪಿನ ಕಲರ್ ಮಾಡಿಕೊಂಡು ಈ ರೀತಿ ಮಾಡ್ಬೋದು. ಇದಕ್ಕೆ ನೋಡಿ ನಾವು ಅಕ್ರಿಲಿಕ್ ಪೇಂಟ್ ಕೊಟ್ಟಿದ್ದೇವೆ. ಆ್ಯಕ್ಚುಲಿ ಅಕ್ರಿಲಿಕ್ಕಿಂತ ಜಾಸ್ತಿ ಈ ಮಾಮೂಲಿ ಪೇಂಟ್ಸ್ ಇದೆಯಲ್ಲ ಅದನ್ನು ಕೊಟ್ಟರು ಒಳ್ಳೆಯದು. ವಾಟರ್ ಕಲರ್ಸ್ ಕೊಡಬಾರ್ದು, ಯಾಕಂತ ಹೇಳಿದ್ರೆ ವಾಟರ್ ತಾಗಿದಾಗ ಅದೆಲ್ಲ ಹೋಗುತ್ತೆ ಅಲ್ಲ. ಸೊ ಅಕ್ರೈಲಿಕ್ ಪೇಂಟ್ ಯಾಕಂತಾನೆ, ಇವನ್ ಅಕ್ರೈಲಿಕ್ ಪೇಂಟ್ ಕೂಡ ಹೋಗುತ್ತೆ. ಮೇನ್ ಪೇಂಟೇ ಬೆಸ್ಟ್ ನನ್ನ ಪ್ರಕಾರ. ಆರೆಲ್ಸ್ ಚಿಪ್ಪಿಯನ್ನು ನಿಮಗೆ ಚೆನ್ನಾಗಿ ಇದು ಮಾಡ್ಬೋದು. ಅಂದರೆ ಏನು ಹೇಳೋದು, ಈ ಅಜ್ಜಂದ್ರೆಲ್ಲ ಮಾಡ್ಕೊಂಡಿದ್ದಾವಲ್ಲ, ಅದು ಪಾಲಿಶ್ ಮಾಡ್ಬೇಕು ಅದನ್ನು ಚಂದ. ಸೊ ನಾನು ಚಿಪ್ಪಿ ಹೇಳಿದೆ ಅಲ್ಲ, ನಾವು ಚಿಪ್ಪಿ ಹೇಳಿದ್ವಲ್ಲ, ಸೊ ಅದನ್ನು ಚಂದ ಪಾಲಿಶ್ ಮಾಡಿದ್ರೆ ನಿಮಗೆ ಪೇಂಟ್ ಕೊಡಬೇಕಂತಲೇ ಇಲ್ಲ, ಅದನ್ನೇ ಯೂಸ್ ಮಾಡ್ಬೋದು ಚೆನ್ನಾಗಿ. ಮೊದಲೆಲ್ಲ ಅಜ್ಜಂದ್ರೆಲ್ಲ ಆ ಥರ ಮಾಡ್ತಿದ್ದು. ನನ್ನ ಮುತ್ತಜ್ಜ ಮಾಡಿದ್ದೊಂದು ಇದೆ ಆ್ಯಕ್ಚುಲಿ ಚಿಪ್ಪಿ, ಸೂಪರ್ ಚಂದ ಇದೆ. ಚಿಪ್ಪಿ ಅಂತಲೇ ನಿಮಗೆ ಗರಟೆ ಕೋಕೋನಟ್ ಶೆಲ್ ಅಂತಲೇ ನಿಮಗೆ ಅದು ಅನಿಸಲ್ಲ, ಆ ಥರ ಇದೆ, ಸಖತ್ತಾಗಿ ಬ್ಯೂಟಿಫುಲ್ ಆಗಿದೆ. ಸೊ ಚಿಪ್ಪಿನಲ್ಲಿ ಯು ಕ್ಯಾನ್ ಪ್ಲ್ಯಾಂಟ್ ಮಿನಿ ಗಾರ್ಡನ್ ಮಾಡ್ಬೋದು ಚಿಪ್ಪಿನಲ್ಲೇ. ನನ್ನ ತಂಗಿ ತರ್ತಾಳೆ, ತೋರಿಸ್ತೀನಿ 1 minute. ನಾವು ಪೇಂಟ್ ಕೊಟ್ಟಿದ್ದೀವಿ ಅದಕ್ಕೆ. ಆ್ಯಕ್ಚುಲಿ ಪೇಂಟ್ ಇಲ್ಲದೇನು ಸೂಪರ್ ಚಂದ ಇದೆ ಅದು ಆ್ಯಕ್ಚುಲಿ ನೋಡಿ ಇದು. ಬಟ್ ಇದಕ್ಕೆ ನಾವು ಪೇಂಟ್ ಕೊಟ್ಟಿದ್ದೇವೆ, ಸ್ವಲ್ಪ ವೈಟ್ ಇದಿದೆ, ಅದು ಇದು ವಿಭೂತಿ. ಸೊ ನೋಡಿ ಶೈನಿಂಗ್ ನೋಡಿದ್ರೆ ಅದೊಂದು ಯಾರು ಅನ್ಲಿಕ್ಕಿಲ್ಲ. ಇದು ಗೆರಟೆ ಅಂತ ನನಗೆ, ಕೋಕೋನಟ್ ಶೆಲ್ ಅಂತ ನನಗೆ ಶಾಕ್ ಆಗಿದೆ. ಸಖತ್ತಾಗಿದೆ ಇನ್ಸೈಡ್ ಆ್ಯಂಡ್ ಔಟ್, ಸೂಪರ್ಬ್ ಆಗಿ ಪಾಲಿಶ್ ಮಾಡಿದ್ದಾರೆ ನನ್ನ ಅಜ್ಜ.
ನನ್ನ ಅಪ್ಪನ ಅಜ್ಜ, ಮುತ್ತಜ್ಜ. ನೋಡಿ ನೋಡಿ, ಲುಕ್ ಎಟ್ ದಿಸ್. ಪೇಂಟ್ ಕೊಟ್ಟಿದ್ದೀನಿ ಅಷ್ಟೇ. ನೋಡಿ ಅಂಜಲಿ ಇಲ್ಲಿ ನಮ್ಮದೇ ವ್ಲಾಗನ್ನು ನೋಡ್ತಿದ್ದಾಳೆ. ಎಂತ ಅಂಜಲಿ, ಹೆಂಗೆ ಸಬ್ಸ್ಕ್ರೈಬರ್ ಅಕ್ಕ 1000 ಸಬ್ಸ್ಕ್ರೈಬರ್ಗ ನೋಡ ನಮ್ಮದೇ ವ್ಲಾಗ್ ನೋಡ್ತಾಳೆ ಅವಳು. ಸೇ ಹಾಯ್ ಅಂಜಲಿ. ಹಾಯ್. ಇದು ನಕ್ಷತ್ರ ಹೂವು, ಇದಕ್ಕೆ ಸಪೋರ್ಟ್ ಬೇಕು, ಇದು ಬಳ್ಳಿ. ಸೊ ಇದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಎಲ್ಲ ಬೇಕು. ಮನೆ ಮುಂದೆ ಎಲ್ಲ ಚಂದ ಇದನ್ನು ಡೆಕೋರೇಟಿವ್ ಆಗಿ ಹಾಕ್ತಾರೆ, ಇಡ್ತಾರೆ. ರೆಡ್ ಕಲರ್ ಫ್ಲವರ್ ಆಗುತ್ತೆ, ಸ್ಟಾರ್ ಥರ. ಸೊ ಇದಕ್ಕೆ ನಕ್ಷತ್ರ ಹೂವು ಅಂತ ಹೆಸರು. ಮತ್ತು ಇದು ಕೂಡ ಹಾಗೆ, ಇದು ನಾವು ಇದರಲ್ಲಿ ಕೋಕೋನಟ್ ಶೆಲ್ಲಲ್ಲಿ ಇಟ್ಟಿದ್ದು. ನಂಗೆ ಇದ್ರ ಹೆಸರು ಗೊತ್ತಿಲ್ಲ ಏನಂತ. ಎಂತ ನೆಗೆ ಮಾಡೋದಂತ. ಇಲ್ಲಿ ನನಗೆ ಹೆಲ್ಪ್ ಮಾಡಲ್ಲ ಅವಳು, ನಗಾಡ್ತಿದ್ದಾಳೆ ನನ್ನ ತಂಗಿ. ಇದು ಹೆಸರು ಗೊತ್ತಿದ್ದೇನ ಯಾರ ಹೆಸರು ಗೊತ್ತಿಲ್ಲ ನಂಗೆ ಇದ್ರದ್ದು, ಐ ಆಮ್ ಸಾರಿ. ನೋಡಿ ಚಂದ ಇದೆ ಇದರ ನಾಮ, ನೋಡಿ ವೈಟ್ ನಾಮ, ಬ್ಯೂಟಿಫುಲ್ ಆಗಿದೆ ಇದು. ಇದು ಕೂಡ ಹಾಗೆ, ಇದು ಮಣ್ಣೆಲ್ಲಾಗಿದೆ ಗೈಸ್. ಇದಕ್ಕೆ ಮಳೆಗೆ ಸಿಕ್ಕಾಬಟ್ಟೆ ಮಳೆ ಅಲ್ಲ, ಬಟ್ ಪೇಂಟ್ ಹೋಗಲಿಲ್ಲ ಇನ್ನು. ಇನ್ನೊಂದು 2-3 ಮಳೆಗೆ ಇದು ಪೇಂಟ್ ಕಂಪ್ಲೀಟ್ ಹೋಗ್ಬೋದು. ಆ್ಯಕ್ರೈಲಿಕ್ ಪೇಂಟ್ ಕೊಟ್ಟಿದ್ದು ನಾನು. ಆ್ಯಕ್ರೈಲಿಕ್ ಪೇಂಟಿಗೆ ನೀವು ಫೆವಿಕಾಲ್ ಮಿಕ್ಸ್ ಮಾಡಿ ಕೊಟ್ಟರೆ ಏನಾಗಲ್ಲ, ಹೋಗಲ್ಲ. ಎಲ್ಲ ಮಣ್ಣಾಗಿದೆ, ನನ್ನ ಕೈಗೆ ಪೂರ ಆಯಿತು ಕರ್ಮ. ಮತ್ತು ಇದನ್ನೆಲ್ಲ ಗುಲಾಬಿ, ಇದರದ್ದು ಕೂಡ ಫ್ಲವರ್ ಎಲ್ಲ ಆಗಲಿಲ್ಲ, ಚಿಕ್ಕ ಪ್ಲ್ಯಾಂಟ್ ಇದಷ್ಟೇ. ನೋಡಿ ಇದು ನೋಡಿ, ಲುಕ್ ಎಟ್ ದಿಸ್. ಇದರದ್ದು ಹೆಸರು ತಂಗಿ ಹತ್ರ ಕೇಳು, ಅಂಜಲಿ ಹತ್ರ. ಇದಕ್ಕೆ ನೋಡಿ ಚಿಪ್ಪಿ ಚಂದ ಕಲರ್ ಕೊಟ್ಟು ಸೂಪರ್ಬ್ ಆಗಿದೆ. ಇದರಲ್ಲಿ ರೆಡ್ ಕಲರ್ ಫ್ಲವರ್ ಆಗುತ್ತೆ ಡ್ಯೂರಿಂಗ್ ವಿಂಟರ್ ಸೀಸನ್. ಇದರ ಎಲೆ ಇದು ಕಾಡು ಬಸಳೆ ಥರ. ಇದರ ಎಲೆನಲ್ಲೇ ನಿಮಗೆ ಇನ್ನೊಂದು ಪ್ಲ್ಯಾಂಟ್ ಮಾಡ್ಬೋದು. ಎಲೆನಲ್ಲೇ ಬೇರು ಬರುತ್ತೆ ಇದಕ್ಕೆ, ಈ ಸಸಿಗೆ. ಇಲ್ಲಿ ನಾನು ಅಂಜಲಿ ಹತ್ರ ಕೇಳ್ತಾನೆ, ಇದೆಂಥರದ್ದು ಮಾರೈತಿ ಈ ಪ್ಲ್ಯಾಂಟ್ ಅಂತ ನೋಡು. ಗೂಗಲ್ ಮಾಡು. ಫಸ್ಟಿಗೆ ಗೂಗಲ್ ಮಾಡಲಿ ಅನ್ಕೋ, ಇದೆಲ್ಲಿ ರೆಡಿಯಾಗಿ ಹಾಗೆ ಗೂಗಲ್ ಮಾಡಲಿ ಇವಳು ಎಂಥ ಪ್ಲ್ಯಾಂಟ್ ಅಂತ ಹೇಳಲಿ ನೋಡುವ. ನನಗೆ ಹೆಸರು ಗೊತ್ತಿಲ್ಲ. ಇದರ ಎಲೆನಲ್ಲೇ ನಿಮಗೆ ಬೇರು ಬರುತ್ತೆ. ಇದರಲ್ಲೇ ತುಂಬ ಪ್ಲ್ಯಾಂಟ್ಸ್ ಮಾಡ್ಬೋದು. ಹಾಗೆ ಇದರದ್ದೊಂದು ಸ್ಪೆಷಾಲಿಟಿ. ತುಂಬ ಇಷ್ಟ ನನಗೆ ಇದು. ಈ ಪ್ಲ್ಯಾಂಟ್ ಕೂಡ ಸಿಕ್ಕಾಪಟ್ಟೆ ಕ್ಯೂಟಾಗಿ ರೆಡ್ ಕಲರ್ ಫ್ಲವರ್ಸ್, ಲಿಟಲ್ ಫ್ಲವರ್ಸ್. ಹೆಸರು ನೋಡು ಬೇಗ. ಭಜನ್ ಲಾಲ್ ಗ್ರೀನರಿ ಕಾಲಂಚೆ ಅಂತೆ ಅಂತ ಹೇಳಿದ್ವಿ. ಭಜನ್ ಲಾಲ್ ಗ್ರೀನರಿ ಕಾಲಂಚೆ ಅಲ್ಲ, ಅದೆಂತೂ ಬೇರೆ ಕಾಲಂಚೆ ಅಂತ ನೋಡೋದಿಲ್ಲ. ಹೌ ಟು ಪ್ರೊನೌನ್ಸ್ ನೋಡು. ಕಲಂಕೋ ವಿಂಡೋಸ್ ಥ್ರಿಲ್. ಹೆಸರೆಂತ ಹೇಳಿದ್ದು? ನೋಡ್ತಾರೆ ಫ್ಲವರಿಂಗ್ ಪ್ಲಾಂಟ್, ಬೆಸ್ಟ್ ಎವರ್ಗ್ರೀನ್ ಫ್ಲವರಿಂಗ್ ಪ್ಲಾಂಟ್. ನೋಡೋಣ, ಏನೋ ಒಂದು ವಿಡಿಯೋ ಸಿಕ್ಕಿದೆ. While if you prefer the British English, it is called simply as Kalancho or Kalancho. ಕಲಂಚು. So which do you prefer, ಕಲಂಚು ಅಂತ ಹೇಳೋದು. the American or British English? In my case, I simply call it Kalancho or Kalancho. ಕಲಾಂಚು. ಕಲಾಂಚೋ Whichever way ಪ್ಲಾಂಟ್ you ಇದು. pronounce it, you are referring This to the is same ಕಲಾಂಚು beautiful plant. ಪ್ಲಾಂಟ್. ಬಾಸ್ ಕಾಲಂಚು ಅಂತ ಪ್ರೊನೌನ್ಸ್ ಮಾಡೋದು ಗೈಸ್ ಇದನ್ನು. ನಮ್ಮ ಅಂಜಲಿ ಮೇಡಮ್ ಹುಡುಕಿದ್ರು ಫೈನಲಿ. ಪೊಸಿಷನ್ ಇದೆಲ್ಲ ಇಡುವ, ಇದರ ಮೇನ್ ಪೊಸಿಷನ್ ಅಲ್ಲಿ ಅಲ್ಲೇ ಇಡ್ತೀನಿ. ಈ ರೀತಿ ಗಾರ್ಡನ್ ಇದ್ರೆ ಕ್ಯಾಟರ್ ಪಿಲ್ಲರ್ ಮತ್ತೆ ಇರುವೆಗಳಿಗೆ ಒಂದು ಮನೆ ಮಾಡಿದ ಹಾಗೆ. ಅಲ್ಲೇ ಇರುವೆಗಳದ್ದು ಕೂಡ ಚಿಟ್ಟೆಗಳದ್ದು ಸಾಮ್ರಾಜ್ಯ. ಹಾಗೆ ಪೂರ್ತಿ ಕಂಬಳಿ ಹುಳ ತಿಂದೆ ನಂದು ಪೂರ್ತಿ ಗಾರ್ಡನ್ ಹಾಳಾಗ್ತದೆ ಅಂತ ಅನಿಸ್ತಾ ಉಂಟು. ನೋಡಿ ಇಲ್ಲಿ ನೋಡಿ, ಲುಕ್ ಎಟ್ ದಿಸ್. ಬೇಜಾರಾಗ್ತಾ ಉಂಟು ನನಗೆ. ಪೂರ್ತಿ ಹೋಯ್ತು. ಪರ್ಪಲ್ ವೈನ್ ಕೂಡ ಹಾಗೆ ನೋಡಿ, ಎಲ್ಲ ನೋಡಿ. ಬಟ್ ಅದೇ ಕಂಬಳಿ ಹುಳ ಕ್ಯಾಟರ್ ಪಿಲ್ಲರ್ ಚಿಟ್ಟೆ ಆಗುತ್ತಲ್ಲ, ಸೊ ಅದನ್ನು ಕೊಲ್ಲಿಕ್ಕೂ ಅದೇನು ಮಾಡ್ಲಿಕ್ಕೆ ಮನ್ಸು ಬರಲ್ಲ. ಆ ಥರನೇ ಬಿಡೋದು, ಮತ್ತೇನು ಮಾಡೋದು. ಸೊ ದಿಸ್ ಇಸ್ ದ ಕ್ಯಾಕ್ಟಸ್. ನಾನು ಹೇಳಿದೆ ಅಲ್ಲ ರೆಡ್ ಕಲರ್ ಫ್ಲವರ್ ಆಗುತ್ತೆ ಅಂತ. ಅದರಲ್ಲೇ ಇನ್ನೊಂದು ಹೈಬ್ರಿಡ್, ಅಂದರೆ ಹೈಬ್ರಿಡ್ ಅಲ್ಲ, ಇನ್ನೊಂದು ಜಾತಿ ಸೇಮ್ ಕ್ಯಾಕ್ಟಸ್, ಬಟ್ ಇದರಲ್ಲಿ ಪಿಂಕ್ ಕಲರ್ ಫ್ಲವರ್ ಆಗುತ್ತೆ. ಹಾಗೆ
ಇಷ್ಟೇ ಇರೋದು ಸದ್ಯಕ್ಕೆ ನಮ್ಮ ಹತ್ರ. ಮತ್ತು ಇಲ್ಲಿ ಒಂದು ಇನ್ನೊಂದು ಮಿನಿ ಸ್ನೇಕ್ ಪ್ಲಾಂಟ್ ಇದೆ ಇದರ ಎಡೆಯಲ್ಲೇ. ಇದು ಮಿನಿ ಸ್ನೇಕ್ ಪ್ಲಾಂಟ್ ಇದು ನೋಡಿ, ಇಷ್ಟೇ ಇದರದ್ದು ಎಲೆ ಚಿಕ್ಕಕ್ಕೆ. ಇದನ್ನಾಗೆ ದೊಡ್ಡ ಇದಕ್ಕೆ ತುಂಬ ಜಾಗ ಬೇಕು, ಅದರದ್ದೇ ರೂಟಲ್ಲೇ ಇನ್ನೊಂದು ಸಸಿ ಬರೋದು ಇದರದ್ದು. ಹಾಗೆ ನೋಡಿ, ಇದು ಸಿಕ್ಸಾಕ್ ಪ್ಲ್ಯಾಂಟ್ ಹತ್ರನೇ ಇದೆ ತುಂಬ ಪ್ಲ್ಯಾಂಟ್. ಹಾಗೆ ಇದು ಗೊತ್ತಲ್ಲ, ಇದು ಕೇಪುಳ ಕಿಸ್ಕಾರ, ಇದರದ್ದು ಕೂಡ ಎಲ್ಲ ತಿಂದು ಬಿಟ್ಟಿದೆ ಪೂರ್ತಿ. ಮತ್ತು ಇದು ಸದಾಪುಷ್ಪ ಪ್ಲ್ಯಾಂಟ್. ಇದು ಸದಾಪುಷ್ಪ, ಇನ್ನೊಂದು ಕಲರ್ ಇದು ಪಿಂಕ್ ಕಲರ್. ಫ್ಲವರ್ ಆಗಬೇಕಾದ್ರೆ ಇನ್ನೊಂದು ಸಲ ತೋರಿಸ್ಬೇಕು. ದಿಸ್ ಇಸ್ ನೆಲ ಗುಲಾಬಿ ಇದು ಎಂಥರ ಜೋರು ಮಳೆಗೆ ನೋಡಿ ನೆಲ ಗುಲಾಬಿ ಕಟ್ಟಾಗಿ ಬಿದ್ದಿದೆ, ಫ್ಲವರ್ ಆಗಿದೆ ನೋಡಿ ಅಲ್ವಾ, ಬ್ಯೂಟಿಫುಲ್ ಅಲ್ವಾ. ಸೊ ಇದು ಆ್ಯರೋ ಹೆಡ್ ಅಂತೆ, ಆ್ಯರೋ ಹೆಡ್ ಪ್ಲ್ಯಾಂಟ್ ಅಂತ. ನೋಡಿ ಇಲ್ಲಿ ನೋಡಿ ಇನ್ನೊಂದು ಮಿಸ್ಟರ್ ನೋಡಿ, ನಂದು ಪ್ಲ್ಯಾಂಟ್ಸ್ ಎಲ್ಲ ಇದೇ ಆಯಿತು ಗತಿ. ಆ್ಯರೋ ಹೆಡ್ ಇದು ಕೂಡ ಸೂಪರ್ಬ್ ಆಗಿದೆ. ಇದು ಇಂಡೋರ್ ಪ್ಲ್ಯಾಂಟ್ ಆಗಿನೂ ಔಟ್ಡೋರ್ ಪ್ಲ್ಯಾಂಟ್ ಆಗಿನೂ ಬೆಳಿಬೋದು, ಬಟ್ ಇದಕ್ಕೆ ಸನ್ಲೈಟ್ ಬೇಕು, ಸನ್ಲೈಟ್ ಬೇಕೇ ಬೇಕು ಇದಕ್ಕೆ. ಇಂಡೋರ್ ಆಗಿ ಡೌಟ್ ನನಗೆ, ಔಟ್ಡೋರ್ ಪ್ಲ್ಯಾಂಟ್ ಇದು. ಸೊ ಈ ರೀತಿ ನಾವು ಹೊರಗಿಟ್ಟಿದ್ದೀವಿ. ಸೊ ತುಂಬಾ ಚೆಂದಾಗಿದೆ ನೋಡಿ, ತುಂಬಾ ಎಲೆ ಬಂದಿದೆ ಇನ್ನು ಕೂಡ. ಇದು ನಂದು ಪೂರ್ತಿ ಗಾರ್ಡನ್ ತಿಂದ ಮತ್ತೇ ಬಟರ್ಫ್ಲೈ ಆಗಿ ಹಾರೋ ಅಂದಾಜಿ. ಇರಲಿ ಪರವಾಗಿಲ್ಲ. ವಾವ್ ಗೈಸ್, ಐ ಆಮ್ ಲವ್ವಿಂಗ್ ದ ವೆದರ್ ಸೂಪರ್ಬ್ ಆಗಿದೆ ಇವತ್ತು. ಹೀಗೆ ಮಾಡೋದಲ್ಲಿ ಹಿಂಗೆ ಬಡ್ಕೊಂಡೆ ಮರೈತೆ ಇಲ್ಲಿಗೆ. ನೋಡಿ, ಐ ಆಮ್ ಎಂಜಾಯಿಂಗ್ ದಿಸ್ ಬ್ಯೂಟಿ, ಸೂಪರ್. ಮತ್ತು ಇದು ಬೊಂಬಾಯಿ ಮಲ್ಲಿಗೆ ಅಂತೆ, ಅಮ್ಮ ಹೇಳಿದ್ರು ಬೊಂಬಾಯಿ ಮಲ್ಲಿಗೆ ಅಂತ. ಇಟ್ ಸ್ಮೆಲ್ಸ್ ಅಮೇಸಿಂಗ್, ಚೆಂದ ಇದೆ ಇದ್ರ ಸ್ಮೆಲ್. ಬೊಂಬಾಯಿ ಮಲ್ಲಿಗೆ ನೋಡಿ, ಇದರ ಮುಗ್ಗು ನೋಡಿ. ಬೊಂಬಾಯಿ ಮಲ್ಲಿಗೆ ಅಲ್ಲೆಲ್ಲ ಇದೆ ನೋಡಿ. ಬೊಂಬಾಯಿ ಮಲ್ಲಿಗೆ ಇದು ಇನ್ನೊಂದು ವೆರೈಟಿ, ಇದರದ್ದು ಕೂಡ ಹಾಗೆ ಎಲೆ ನೋಡಿ. ವಾವ್ ಸೂಪರ್. ಇದರಲ್ಲಿ 2 ವೆರೈಟಿ ಇದೆ ನಮ್ಮ ಹತ್ರ, ಇದು ಮತ್ತು ಇದು. ಮತ್ತು ಮನಿ ಪ್ಲಾಂಟನ್ನು ಈ ರೀತಿ ನೀವು ನೀರಲ್ಲಿನೂ ಆಗ್ಬೋದು, ಎಲ್ಲ ಕಂಬಳಿ ಹುಳ ತಿಂದಿದೆ. ಈ ರೀತಿ ಮಣ್ಣಲ್ಲಿ ಕೂಡ ಪ್ಲಾಂಟ್ ಮಾಡ್ಬೋದು. ಇದು ಮಿನಿ ಮಂಜೆಟ್ಟಿ ನೋಡಿ. ಅಯ್ಯೋ, ಆಲ್ಮೋಸ್ಟ್ ಆಯಿತು. ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೇನೆ ಪ್ಲ್ಯಾಂಟ್ಸ್. ಇನ್ನು ಕೆಲವು ಬಾಕಿ ಇದೆ, ನನಗೆ ಹೆಸರು ಗೊತ್ತಿಲ್ಲ ಆ್ಯಕ್ಚುಲಿ. ಸಾಕು ಸದ್ಯಕ್ಕೆ ಅಲ್ವಾ. ಫುಲ್ ತೋರಿಸ್ಬೇಕಂತ ಇಟ್ಕೊಂಡು ಬಂದೆ ನೋಡಿ. ಕೋಕೋನಟ್ ಶೆಲ್ಲೆಲ್ಲ ಪ್ಲ್ಯಾಂಟ್ ಮಾಡಿದ್ದು ಹೇಗಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿ ಬಂದಿದೆ. ರೂಟ್ಸ್ ನೋಡಿ ಈ ಥರ. ನನಗೆ ಹೆಸರು ಮಾಡ್ತೈತೆ ಇದರದ್ದು, ಆ್ಯರೋ ಸಮಥಿಂಗ್, ನಾನು ಹೇಳಿದ್ದೀನಲ್ಲ ಪ್ರೀವಿಯಸ್ಲಿ. ಮತ್ತು ಇದು ಕೂಡ ಹಾಗೆ ಏನೋ ವೇಸ್ಟ್ ಇದೆ, ಇದು ಬಾಕ್ಸ್ ಅಲ್ಲ ಸಾರಿ, ಏನೋ ವೇಸ್ಟ್ ಇದು. ಇದರಲ್ಲಿ ನಾನು ಸ್ನೇಕ್ ಪ್ಲಾಂಟ್ ನೆಟ್ಟಿದ್ದೇನೆ ನೋಡಿ. ಹಾಗೆ ಈ ರೀತಿ ನಿಮಗೆ ವೇಸ್ಟ್ ಮೆಟೀರಿಯಲಿಂದ ಏನಾದರೂ ಯೂಸ್ಫುಲ್ ಮಾಡ್ಬೋದು. ಹಾಗೆ ಭಾರ ಇದೆ, ಹೆವಿ ಇದೆ, ಇದೆಲ್ಲ ಇಡ್ತೀನಿ. ಇನ್ನು ಸಿಕ್ಕಾಪಟ್ಟೆ ಹೆವಿ ಇದೆ, ತೋರಿಸ್ಲಿಕ್ಕೆ ಅಂತ ತಗೊಂಡು ಬಂದಿದ್ದೇನೆ. ಮತ್ತು ಇದು ಜಿಗ್ಸಾಕ್ ಪ್ಲಾಂಟ್, ನಾನು ಹೇಳಿದ್ದೆ ಆಕ್ರೆಲಿಕ್ ಪೇಂಟ್ ಕೊಟ್ಟಿದ್ದು. ಆಕ್ರೆಲಿಕ್ ಪೇಂಟ್ ಕೊಟ್ಟೊಂದು 1-2 ಇಯರ್ಸ್ ಆಯಿತು, ಪೂರ್ತಿ ಹೋಗಿದೆ ನೋಡಿ. ರೀಪೇಂಟ್ ಆಗಬೇಕು ಇದಕ್ಕೆ.
ದಿಸ್ ಇಸ್ ಜಿಗ್ಜ್ಯಾಗ್ ಪ್ಲಾಂಟ್. ಕೊಡ್ತಿದ್ರೆ ಪೇಂಟ್ ಕೊಡೋದೇ ಬೆಸ್ಟ್, ಯಾಕಂತಂದ್ರೆ ಮತ್ತೆ ರೀಪೇಂಟ್ ಆಗ್ಬೇಕು ಇದಕ್ಕಿನ್ನು. ಪೂರ್ತಿ ಹೋಗಿದೆ. ಮತ್ತೆ ಇದು ತೋರಿಸಿ ಆಯ್ತು, ಕ್ಯಾಲಾಂಚೋ, ಇದು ಮನಿ ಪ್ಲಾಂಟ್ ನೋಡಿ, ಪ್ಯೂರ್ ಬ್ಲ್ಯಾಕ್ ಪೇಂಟ್ ಕೊಟ್ಟಿಟ್ಟಿದ್ದೀನಿ. ಮನಿ ಪ್ಲಾಂಟ್ ಅನ್ನ ಈ ರೀತಿನೂ ಆಗ್ಬೋದು, ಮಣ್ಣಲ್ಲಿ ಸಹ ನೆಡ್ಬೋದು ಈ ರೀತಿ. ಆನೆಸ್ಟ್ ಲೈಕ್ ದಿಸ್, ವಾಟರಲ್ಲಿ. ಪೂರ್ತಿ ಕೈಯಲ್ಲೆಲ್ಲ ಮಣ್ಣು, ಕೈಯಲ್ಲೆಲ್ಲ ವಾಟರ್ ತುರಿಸ್ತಾ ಉಂಟು ಕೈ ಪೂರ್ತಿ. ಹಾಗೆ ಕಪ್ಪಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿ ಅಂತ. ಹಾಗೆ ಮತ್ತೆ ಇದು ಮಿನಿ ಸ್ನೇಕ್ ಪ್ಲಾಂಟ್ ನೋಡಿ, ಇದನ್ನು ಇನ್ನೊಂದು ಸಸಿ ಮಾಡ್ಬೋದು ಈ ರೀತಿ. ಇದಕ್ಕೆ ತುಂಬ ಜಾಗ ಬೇಕು, ಏರಿಯಾ ಬೇಕು, ಸರ್ಫೇಸ್ ಬೇಕು. ಚಿಕ್ಕ ಆಯ್ತು ಇದು ನಾನು ನೆಟ್ಟಿದ್ದು. ಇದನ್ನು, ಈ ಪ್ಲಾಂಟನ್ನು ಫುಲ್ ಸರ್ಫೇಸ್ ಇರುವಂಥ ಒಳ್ಳೆ ಪ್ಲೇಸ್ ಬೇಕು, ಮತ್ತು ಆ ಥರ ಏರಿಯಾದಲ್ಲೇ ಇದನ್ನು ಪ್ಲ್ಯಾಂಟ್ ಮಾಡಬೇಕು. ಇದು ಕೂಡ ಹಾಗೆ ಹೈಯೆಸ್ಟ್ ಆಕ್ಸಿಜನ್ ಕೊಡುತ್ತೆ. ಮನಿ ಪ್ಲಾಂಟ್ ಆ್ಯಂಡ್ ಸ್ನೇಕ್ ಪ್ಲಾಂಟ್ ಅಷ್ಟೇ. ಇನ್ನು ಗಾರ್ಡನ್ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಇನ್ನೂ ಹೆಚ್ಚು ಗಾರ್ಡನಿಂಗ್ ಮಾಡಿದ ನಂತರ ನಾನು ಶೂಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ನನ್ನ ವಿಡಿಯೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಗೈಸ್, ಬಾಯ್ ಬಾಯ್. ಅಷ್ಟೇ, ಎಂಡ್ ಮಾಡೋದು ಹೇಗೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಥ್ಯಾಂಕ್ ಯು, ಬಾಯ್.